ರಾಮಲಿಂಗೇಶ್ವರ ದೇವಾಲಯದ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇದರ ಇತಿಹಾಸವನ್ನು ತಿಳಿಯೋಣ. ಭಾರತದ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಅವನಿ ಪಟ್ಟಣದಲ್ಲಿರುವ ರಾಮಲಿಂಗೇಶ್ವರ ದೇವಾಲಯಗಳ ಗುಂಪನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಭಾರತೀಯ ಪುರಾತತ್ವ ಇಲಾಖೆಯ ದಾಖಲೆಗಳ ಪ್ರಕಾರ ಈ ದೇವಾಲಯವು 10ನೇ ಶತಮಾನದ ನೊಳಂಬ ರಾಜವಂಶದ ಅಲಂಕೃತ ನಿರ್ಮಾಣವಾಗಿದೆ. ಇದನ್ನು ಚೋಳ ರಾಜವಂಶದಿಂದ ಭಾಗಶಃ ನವೀಕರಿಸಲಾಯಿತು. ವಿಜಯನಗರ ರಾಜರು ಮುಖ್ಯ ಮಂಟಪ ಮತ್ತು ರಾಜಗೋಪುರವನ್ನು ನಿರ್ಮಿಸಿದರು. ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಿದೆ. ಅವನಿಯು ಬಹಳ ಪುರಾತನವಾದ ಸ್ಥಳವಾಗಿದೆ. ಭಾರತೀಯ ಪುರಾತತ್ವ ಇಲಾಖೆ ಪ್ರಕಾರ ಕ್ರಿಸ್ತಶಕ ಪೂರ್ವ 399 ಇಲ್ಲಿಯ ಶಾಸನವು ಇದನ್ನು ಉಲ್ಲೇಖಿಸುತ್ತದೆ. ನಂತರದ ಶಾಸನಗಳು ಇದನ್ನು ದಕ್ಷಿಣದ ಗಯಾ ಎಂದು ಕರೆಯುತ್ತವೆ. ದಂತಕಥೆಯ ಪ್ರಕಾರ ಅವನಿಯು ಮಹರ್ಷಿ ವಾಲ್ಮೀಕಿಯ ವಾಸಸ್ಥಾನವಾಗಿತ್ತು ಮತ್ತು ರಾಮನು ಲಂಕಾದಿಂದ ಅಯೋಧ್ಯೆಗೆ ಹಿಂದಿರುಗುವಾಗ ಅವನಿಯನ್ನು ಭೇಟಿ ಮಾಡಿದನು ಅಂತ ಹೇಳಲಾಗಿದೆ. ದಂತಕಥೆಯ ಪ್ರಕಾರ ರಾಮನ ಮಕ್ಕಳಾದ ಲವ ಮತ್ತು ಕುಶ ಇಲ್ಲಿರುವ ಬೆಟ್ಟದ ಮೇಲೆ ಜನಿಸಿದರು. ಸ್ಥಳೀಯರು ಕನ್ನಡದಲ್ಲಿ ಲವಕುಶ ಬೆಟ್ಟ ಅಂತಾನೆ ಕರೀತಾರೆ. ದೇವಾಲಯದ ಸಂಕೀರ್ಣದಿಂದ ಸ್ವಲ್ಪ ದೂರದಲ್ಲಿದೆ. ಇತಿಹಾಸಕಾರ ಮಧುಸೂದನ್ ಢಾಕಿ ಅವರ ಪ್ರಕಾರ ನೊಳಂಬ ದೇವಾಲಯದ ಸಮೂಹವು ಈ ಹಿಂದೆ ನೊಳಂಬವಾಡಿ ಎಂದು ಕರೆಯಲ್ಪಡುತ್ತಿದ್ದ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿವೆ. ಇದು ಗಂಗವಾಡಿಯ ಪೂರ್ವಕ್ಕೆ ದಕ್ಷಿಣ ಕರ್ನಾಟಕದ ಪ್ರದೇಶ, ಆದರೆ ಆಂಧ್ರಪ್ರದೇಶದ ಆಧುನಿಕ ಆಂಧ್ರಪ್ರದೇಶ ಪಶ್ಚಿಮಕ್ಕೆ. ಕಲಾ ಇತಿಹಾಸಕಾರ ಜೇಮ್ಸ್ ಹಾರ್ಲೆ ಪ್ರಕಾರ ಗೋಡೆಯ ಆವರಣದ ಒಳಗಿನ ಆರಂಭಿಕ ರಚನೆಯು ವಾಸ್ತವವಾಗಿ ಶತ್ರುಘ್ನ ಲಿಂಗೇಶ್ವರ ದೇವಾಲಯ ಅಥವಾ ಶತ್ರುಘ್ನೇಶ್ವರ ಎಂದು ಕರೆಯಲ್ಪಡುತ್ತದೆ ಮತ್ತು ಇದನ್ನು ತಲಕಾಡಿನ ಪಶ್ಚಿಮ ಗಂಗಾ ರಾಜವಂಶದಿಂದ ನಿರ್ಮಿಸಲಾಗಿದೆ. ಅಂದರೆ ಗಂಗಾ ಶಾಸನವನ್ನು ಆಧರಿಸಿ ಈ ವಿಷಯ ತಿಳಿದುಬರುತ್ತದೆ. ಇದರ ಬೆನ್ನಲ್ಲೇ ಲಕ್ಷ್ಮಣ ಲಿಂಗೇಶ್ವರ ದೇಗುಲವು ಆರಂಭವಾಯಿತು. ಹಾರ್ಲೆ ಅವರ ಪ್ರಕಾರ ಇದು ಕರ್ನಾಟಕ ರಾಜ್ಯದಲ್ಲಿ ಹೊರಗಿನ ಗೋಡೆಯ ಆವರಣವನ್ನು ಹೊಂದಿರುವ ದೇವಾಲಯಗಳ ಗುಂಪಿನ ಆರಂಭಿಕ ಉದಾಹರಣೆಯಾಗಿದೆ ಅಂತಾನೆ ಹೇಳಬಹುದು. ದೇವಾಲಯದ ಸಂಕೀರ್ಣವು 4 ಪ್ರಮುಖ ದೇವಾಲಯಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರಿಗೆ ವಾಲಿ ಮತ್ತು ಸುಗ್ರೀವ ಇತರ ಸಣ್ಣ ದೇವಾಲಯಗಳಿವೆ. ರಾಮಲಿಂಗೇಶ್ವರ ದೇವಸ್ಥಾನವು ಗರ್ಭಗೃಹ, ಸಭಾಮಂಟಪ ಮತ್ತು ಅಲಂಕಾರಿಕ ಸ್ತಂಭಗಳೊಂದಿಗೆ ಸಭಾಂಗಣ ಒಳಗೊಂಡಿದೆ. ದೇವಾಲಯದ ತಳಭಾಗವು ಅಧಿಷ್ಠಾನ, ಕೀರ್ತಿಮುಖ ಮತ್ತು ಸಿಂಹಗಳನ್ನು ಹೊಂದಿರುವ ಅಚ್ಚುಗಳನ್ನು ಒಳಗೊಂಡಿದೆ. ಹೊರಗಿನ ಗೋಡೆಗಳು ದ್ರಾವಿಡ ಗೋಪುರಗಳಿಂದ ಮೇಲಿರುವ ಗೋಡೆಯೊಂದಿಗೆ ಕೂಡಿಸಿರುವ ಚೌಕ ಸ್ತಂಭ ಹೊಂದಿವೆ. ಲಕ್ಷ್ಮಣಲಿಂಗೇಶ್ವರ ದೇವಾಲಯ ಅಥವಾ ಲಕ್ಷ್ಮಣೇಶ್ವರ ಅತಿ ದೊಡ್ಡ ಲಿಂಗವನ್ನು ಹೊಂದಿರುವ ಗೋಡೆಯ ಮೇಲೆ ಹೊಂದಿದೆ. 10ನೇ ಶತಮಾನದ ಪ್ರಸಿದ್ಧ ಸಂತ ತ್ರಿಭುವನ ಕರ್ತನು ರುದ್ರಾಕ್ಷ ಹಾರವನ್ನು ಹಿಡಿದಿರುವ ಚಿತ್ರಣವನ್ನು ಈ ಲಿಂಗವು ಹೊಂದಿದೆ. ಸಭಾಂಗಣದಲ್ಲಿನ ಕಂಬಗಳು ಹಾಗೆಯೇ ಭರತಲಿಂಗೇಶ್ವರ ಅಥವಾ ಭರತೇಶ್ವರ ದೇವಾಲಯದಲ್ಲಿ ಹಲವಾರು ಉಬ್ಬು ಶಿಲ್ಪಗಳನ್ನು ಹೊಂದಿದೆ ಮತ್ತು ಮೇಲ್ಛಾವಣಿಯು ಉಮಾಮಹೇಶ್ವರ ಪತ್ನಿ ಪಾರ್ವತಿಯೊಂದಿಗೆ ಶಿವ ಅವರ ಉತ್ತಮ ಶಿಲ್ಪವನ್ನು ಹೊಂದಿದೆ. ಸುತ್ತಲೂ ಅಷ್ಟದಿಕ್ಪಾಲಕರ ಸಮೂಹದಿಂದ ಆವೃತವಾಗಿದೆ. ಈ ಗುಂಪಿನಲ್ಲಿ ಪಾರ್ವತಿಯ ಗುಡಿಯೂ ಇದೆ. ಎಲ್ಲ ದೇಗುಲಗಳ ಬಾಹ್ಯ ಅಲಂಕಾರಿಕ ಅಂಶಗಳಲ್ಲಿ ಆನೆಗಳು, ಸಿಂಹಗಳು, ಯಾಳಿ, ಮಕರ, ಫಲಕಗಳು ಇರುವ ಅಲಂಕರಿಸಲ್ಪಟ್ಟ 5 ಮೋಲ್ಡಿಂಗ್ಗಳು ಸೇರಿವೆ. ಇವುಗಳ ಮೇಲೆ ಗೋಡೆಯ ಪೈಲಾಸ್ಟರ್ಗಳು ಮತ್ತು ಯಕ್ಷರ ಉಬ್ಬುಗಳು, ದ್ವಾರಪಾಲಕರು ಅಥವಾ ದ್ವಾರಪಾಲಕರು, ಶಿವ, ಭೈರವ, ಭೈರವಿ ಚಿತ್ರಗಳು, ವಿಷ್ಣು ಮತ್ತು ಗಣೇಶ ಈ ವಿಗ್ರಹಗಳನ್ನು ಸಹ ಹೊಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಮಾಯಣದಲ್ಲಿ ಬರುವ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಈ ಶಿವಲಿಂಗದ ದೇವಸ್ಥಾನವು ನೋಡಲು ನಿಜವಾಗಿಯೂ ಮನಮೋಹಕ ಅಂತಲೇ ಹೇಳಬಹುದು. ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ನೀವು ಸಹ ಭೇಟಿ ಕೊಡಿ. ಒಮ್ಮೆ ಈ ಮನಮೋಹಕ ದೇವಸ್ಥಾನದ ಎಲ್ಲ ಚಿತ್ರಣಗಳನ್ನು ನೀವು ಆಲಿಸಿದರೆ ನಿಮಗೆ ರಾಮಾಯಣದ ಒಂದು ರಾಮನು ನಡೆದಾಡಿರುವ ಜಾಗದಲ್ಲಿ ನಾವು ನಡೆದಾಡಿರುವೆ ಅನ್ನೋ ಸಂತೋಷವೂ ಇರುತ್ತದೆ. ಈ ಎಲ್ಲ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.